ಭಾನುವಾರ ಬೆಳಿಗ್ಗೆ ಹಳ್ಳಿಯ ವಾತಾವರಣ ತುಂಬ ಹಿತವಾಗಿತ್ತು. ಶಾರದಾ ಅವರು ಪ್ರೀತಿಯಿಂದ ಮಾಡಿದ ಹಳ್ಳಿ ಶೈಲಿಯ ಬಿಸಿ ಬಿಸಿ ತಿಂಡಿಯನ್ನು ಮುಗಿಸಿಕೊಂಡು ಅಭಯ್ ಹೊರಡಲು ಸಿದ್ಧನಾದ. ಅವನ ಬ್ರ್ಯಾಂಡೆಡ್ ಸೂಟ್ ಈಗ ಸ್ವಲ್ಪ ನಲುಗಿತ್ತು, ಆದರೂ ಅವನ ಮುಖದಲ್ಲಿದ್ದ ಗತ್ತು ಹಾಗೇ ಇತ್ತು. ಕಾರಿನ ಬಳಿ ಬಂದು ಶಾರದಾ ಅವರ ಮುಂದೆ ವಿನಯದಿಂದ ನಿಂತನು. ಅಭಯ್: ಸರಿ ಶಾರದಮ್ಮ, ನಾನಿನ್ನು ಹೊರಡ್ತೀನಿ. ನಿನ್ನೆ ರಾತ್ರಿ ತುಂಬ ಮಳೆ ಇತ್ತು. ನನಗೆ ಇಲ್ಲಿ ಇರೋದಕ್ಕೆ ಜಾಗ ಕೊಟ್ಟು ಉಪಚಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶಾರದಾ: ಅಯ್ಯೋ ಅದೇನಪ್ಪ ಸಾಹೇಬ್ರೆ, ನಮ್ಮಂಥ ಬಡವರ ಮನೆಗೆ ಬಂದು ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಲ್ಲ, ನಮಗೆ ಒಂಥರ ಸಂಕೋಚ ಆಗ್ತಿದೆ. ದಾರಿಯಲ್ಲಿ ಜಾಗ್ರತೆಯಾಗಿ ಹೋಗಿ ಬನ್ನಿ ಎಂದು ಪ್ರೀತಿಯಿಂದ ಬೀಳ್ಕೊಟ್ಟರು. ಮಿಲನ ದೂರದಲ್ಲೇ ನಿಂತು ಕೈಯಲ್ಲಿ ಕಾಫಿ ಲೋಟ ಹಿಡಿದು ತೊಡಗುತ್ತಿದ್ದಾನಲ್ಲ ಎಂದು ನಿರಾಳತೆಯ ನಿಟ್ಟುಸಿರು ಬಿಡುತ್ತಿದ್ದಳು. ಅಭಯ್ ಕಾರಿನ ಬಾಗಿಲು ತೆರೆದು ಒಳಗೆ ಕುಳಿತುಕೊಳ್ಳಲು ಹೋದ. ಅಷ್ಟರಲ್ಲೇ ಅಲ್ಲಿಗೆ ಆ ಹಳ್ಳಿಯವರೇ ಆದ ಸಿದ್ದಯ್ಯ ಎಂಬುವವರು ಕೈಯಲ್ಲಿ ಕತ್ತಿ ಹಿಡಿದು ಬೆವರುತ್ತಾ ಮುಖದಲ್ಲಿ ಗಾಬರಿ ಹೊತ್ತು ಓಡೋಡಿ ಬಂದರು. ಸಿದ್ದಯ್ಯ ಗಟ್ಟಿಯಾಗಿ ಉಸಿರಾಡುತ್ತಾ ಓ ಶಾರದಕ್ಕ ಎಂದು ಕೂಗುತ್ತಾ ಅಂಗಳಕ್ಕೆ ಬಂದರು. ಶಾರದಾ ಅವರು ಹೊರಗೆ ಬಂದು, ಏನೋ ಸಿದ್ದಣ್ಣ, ಯಾಕೆ ಇಷ್ಟು ಗಾಬರಿಯಾಗಿ ಓಡಿ ಬರ್ತಿದ್ದೀಯಾ, ಏನಾಯ್ತು ಎಂದು ವಿಚಾರಿಸಿದರು. ಸಿದ್ದಯ್ಯ: ಅಯ್ಯೋ ಶಾರದಕ್ಕ, ಈ ಸಾಹೇಬ್ರು ಸಿಟಿಗೆ ಹೋಗ್ತೀನಿ ಅಂತ ಹೊರಟಿದ್ದಾರಲ್ಲ, ಆದರೆ ಸಿಟಿಗೆ ಹೋಗೋ ಮೇನ್ ರೋಡ್ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿದೆ ಕಣಕ್ಕ. ನಿನ್ನೆ ರಾತ್ರಿ ಬಂದ ಭೀಕರ ಮಳೆಗೆ ರಸ್ತೆ ಪಕ್ಕದಲ್ಲಿದ್ದ ದೊಡ್ಡ ದೊಡ್ಡ ಆಲದ ಮರಗಳೆಲ್ಲ ಬುಡ ಸಮೇತ ರಸ್ತೆ ಮೇಲೆ ಬಿದ್ದೋಗಿವೆ. ಅಷ್ಟೇ ಅಲ್ಲ, ಕೆರೆಯ ಏರಿ ಒಡೆದು ರಸ್ತೆಯ ತುಂಬೆಲ್ಲ ಮಂಡಿಯುದ್ದ ನೀರು ಹರಿತಿದೆ. ಅಭಯ್ ಕಾರಿನೊಳಗೆ ಒಂದು ಕಾಲು ಇಟ್ಟವನು ಹಾಗೆ ಸ್ತಬ್ಧನಾಗಿ ಸಿದ್ದಯ್ಯ ಆಡಿದ ಮಾತುಗಳನ್ನು ಕೇಳಿಸಿಕೊಳ್ಳತೊಡಗಿದ. ಸಿದ್ದಯ್ಯ: ಈಗ ತಾನೇ ಪಂಚಾಯಿತಿಯವರು ಬಂದಿದ್ದಾರೆ. ಆ ಮರಗಳನ್ನೆಲ್ಲ ಕಟ್ ಮಾಡಿ ತೆಗೆಸಿ ನೀರನ್ನು ಬೇರೆ ಕಡೆಗೆ ತಿರುಗಿಸೋಕೆ ಇವತ್ತಿಡೀ ದಿನ ಬೇಕಾಗುತ್ತೆ. ಅದಕ್ಕೆ ನಮಗೆ ಗೊತ್ತಿರೋದ್ನಲ್ವಾ, ಆ ಕಡೆ ಹೋಗಬೇಡಿ, ಇವತ್ತು ಹಳ್ಳಿಯಲ್ಲಿ ಉಳ್ಕೊಳ್ಳಿ ಅಂತ ಹೇಳೋಣ ಅಂತ ಬಂದೆ. ನಾಳೆ ಬೆಳಿಗ್ಗೆಯವರೆಗೂ ಆ ದಾರಿ ಕ್ಲಿಯರ್ ಆಗೋದು ಅನುಮಾನವೇ ಎಂದು ಹೇಳಿ ಸಿದ್ದಯ್ಯ ಬೇರೆ ಕಡೆಗೆ ಹೊರಟು ಹೋದರು. ಸಿದ್ದಯ್ಯನ ಮಾತು ಮುಗಿಯುತ್ತಿದ್ದಂತೆ ಇಡೀ ಅಂಗಳದಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು. ಕಾರಿನ ಸೀಟಿನ ಮೇಲೆ ಕುಳಿತಿದ್ದ ಅಭಯ್ಗೆ ಏನು ಮಾಡಬೇಕೆಂಬ ದಿಕ್ಕೆ ತೋಚಲಿಲ್ಲ. ಇವತ್ತು ಭಾನುವಾರ, ನಾಳೆ ಸೋಮವಾರ. ಬೆಳಿಗ್ಗೆ ಶಾರ್ಪ್ 9 ಗಂಟೆಗೆ ಆಫೀಸ್ನಲ್ಲಿ ಇರಬೇಕು. ಆದರೆ ಪ್ರಕೃತಿ ಇವನನ್ನು ಹಳ್ಳಿಯಿಂದ ಕದಲದಂತೆ ದಿಗ್ಬಂಧನ ವಿಧಿಸಿತ್ತು. ಅಭಯ್ ನಿಧಾನವಾಗಿ ಕಾರಿನಿಂದ ಕೆಳಗಿಳಿದು ಸನ್ಗ್ಲಾಸ್ ತೆಗೆದು ನೇರವಾಗಿ ದೂರದಲ್ಲಿ ನಿಂತಿದ್ದ ಮಿಲನಾಳ ಮುಖವನ್ನೇ ನೋಡಿದ. ಮಿಲನಾಳ ಮುಖದಲ್ಲಿ ಈಗ ಆತಂಕ ಮತ್ತು ಅಚ್ಚರಿ ಒಟ್ಟಿಗೆ ಮೂಡಿತ್ತು. ದೇವರೇ, ಈ ಮನುಷ್ಯ ಇವತ್ತು ಇಡೀ ದಿನ ಇಲ್ಲೇ ಇರಬೇಕಾ? ನಿನ್ನೆ ರಾತ್ರಿ ಹಿತ್ತಲಿನಲ್ಲಿ ಅಷ್ಟೊಂದು ಹತ್ತಿರ ಬಂದು ಆಡಿದ್ದೇ ಜಾಸ್ತಿ ಆಯಿತು. ಈಗ ಇವತ್ತು ಇಡೀ ದಿನ ಇವನ ಮುಖ ನೋಡಿಕೊಂಡು ನಾನು ಹೇಗೆ ಇರಲಿ ಎಂದು ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಅಭಯ್ ಮಿಲನಾಳನ್ನು ನೋಡುತ್ತಾ ತನ್ನ ಎಂದಿನ ರಗಡ್ ಶೈಲಿಯಲ್ಲಿ ಮೆಲ್ಲನೆ ನಕ್ಕನು. ಆ ನಗುವಿನಲ್ಲಿ, ನೋಡಿದ್ಯಾ ಮಿಲನ, ನೀನು ನನ್ನಿಂದ ದೂರ ಇರಬೇಕು ಅಂದ್ಕೊಂಡ್ರೆ ವಿಧಿ ನಮ್ಮಿಬ್ಬರನ್ನು ಒಂದೇ ಕಡೆ ಇರಿಸ್ತಿದೆ ಎಂಬ ಭಾವವಿತ್ತು. ಬೆಂಗಳೂರಿಗೆ ಹೋಗುವ ದಾರಿ ಸಂಪೂರ್ಣವಾಗಿ ಬಂದಾಗಿದೆ ಎಂದು ತಿಳಿದ ಮೇಲೆ ಅಭಯ್ಗೆ ಬೇರೆ ದಾರಿಯೇ ಇರಲಿಲ್ಲ. ಆದರೆ ಶನಿವಾರ ಹಾಕಿಕೊಂಡ ಬಂದ ಬಟ್ಟೆ, ಶನಿವಾರ ರಾತ್ರಿಯೂ ಕಳೆದು ಭಾನುವಾರ ಬೆಳಿಗ್ಗೆಯಾದರೂ ಅದೇ ಬಟ್ಟೆಯಲ್ಲಿ ಇರಬೇಕಾಗಿ ಬಂದದ್ದು ತೀವ್ರ ಹಿಂಸೆಯಾಗುತ್ತಿತ್ತು. ಕೋಟು ಬಿಚ್ಚಿಟ್ಟಿದ್ದರೂ ಆ ಜೀನ್ಸ್ ಮತ್ತು ಶರ್ಟ್ನಲ್ಲಿ ಅವನಿಗೆ ಇರಲು ಆಗ್ತಿರಲಿಲ್ಲ. ಅವನ ಮುಜುಗರವನ್ನು ಕಂಡು ಶಾರದಾ ಅವರು ತಮ್ಮ ಮೃತಪತಿಯ ಹಳೆಯದೊಂದು ಬಿಳಿ ಪಂಚೆ ಮತ್ತು ಕಾಟನ್ ಶರ್ಟ್ ತಂದುಕೊಟ್ಟರು. ಬುದ್ಧಿ, ಸಿಟಿ ಬಟ್ಟೆಯಲ್ಲೇ ಇದ್ದರೆ ನಿಮಗೆ ಕಷ್ಟ, ಇದನ್ನ ಕಟ್ಕೊಳ್ಳಿ, ಆರಾಮಾಗಿ ಇರಬಹುದು ಎಂದರು. ಅಭಯ್ ಬೇರೆ ದಾರಿ ಇಲ್ಲದೆ ಆ ಪಂಚೆ ಶರ್ಟ್ ಧರಿಸಿ ಹೊರಗೆ ಬಂದಾಗ ಮಿಲನ, ಗೀತಾ, ಸುನೀಲ್ ಎಲ್ಲರೂ ದಂಗಾಗಿ ನೋಡಿದರು. ಹೈ-ಫೈ ಸಾಹೇಬರು ಈಗ ಅಪ್ಪಟ ಹಳ್ಳಿ ಹಾಯ್ದನಂತೆ ಕಾಣ್ತಿದ್ದ. ಬೆಳಿಗ್ಗೆ ರೇಗಿಸಿ ಹೋಗಿದ್ದ ಚಿತ್ರ ಇವತ್ತು ಸಾಹೇಬ್ರು ಇಲ್ಲೇ ಇರುತ್ತಾರೆ ಎಂದು ತಿಳಿದು ತಕ್ಷಣ ಮತ್ತೆ ಓಡೋಡಿ ಬಂದು ಇವರ ಜೊತೆ ಜಾಯ್ನ್ ಆದ್ಲು. ಎಲ್ಲರೂ ಸೇರಿ ಮನೆಯ ಹತ್ತಿರದಲ್ಲೇ ಇದ್ದ ತಮ್ಮ ಸಣ್ಣ ತೆಂಗಿನ ತೋಟಕ್ಕೆ ಹೋಗಲು ನಿರ್ಧರಿಸಿದರು. ತೋಟದ ಹಾದಿಯಲ್ಲಿಯೇ ಸುನೀಲ್ ಮತ್ತು ಗೀತಾ ಇಬ್ಬರು ಅಭಯ್ನ 2 ಕಡೆ ಸೇರಿಸಿಕೊಂಡು ತಲೆ ತಿನ್ನಲು ಶುರು ಮಾಡಿದ್ರು. ಸುನೀಲ್: ಅಭಯ್ ಸರ್, ನಿಮ್ಮ ಕಾರಲ್ಲಿ ಆಟೋಮೆಟಿಕ್ ಗೇರ್ ಇದೆಯಾ? ಗಂಟೆಗೆ ಎಷ್ಟು ಸ್ಪೀಡ್ ಹೋಗುತ್ತೆ ಸರ್? ನನ್ನನ್ನು ಒಮ್ಮೆ ಅದರಲ್ಲಿ ಕೂರಿಸ್ತೀರಾ? ಗೀತಾ: ಸರ್, ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಾಲ್ ಇರುತ್ತಂತೆ ಅಲ್ವಾ, ನೀವು ಅಲ್ಲಿಗೆ ದಿನ ಹೋಗ್ತೀರಾ? ನಮ್ಮ ಅಕ್ಕ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಳಾ? ಅಭಯ್ ಆ ಮಕ್ಕಳ ಮುಗ್ಧ ಪ್ರಶ್ನೆಗಳಿಗೆ ಮೊದಲು ಮುಜುಗರ ಪಟ್ಟುಕೊಂಡರು. ನಂತರ ನಿಧಾನವಾಗಿ ಅವರ ಜೊತೆ ಬೆರೆತು ತಾನೇನೋ ದೊಡ್ಡ ಹೀರೋ ಎನ್ನುವಂತೆ ಕಾರಿನ ಕಥೆಗಳನ್ನು ಹೇಳಲಾರಂಭಿಸಿದ. ಚಿತ್ರ ಮತ್ತು ಮಿಲನ ಹಿಂದೆ ನಡೆದು ಬರುತ್ತಾ ಇದನ್ನು ನೋಡಿ ನಗುತ್ತಿದ್ದರು. ಚಿತ್ರ: ಮಿಲನಾಳ ಕೈ ಚಿವುಟಿ, ನೋಡೆ ಮಿಲನ, ಆಫೀಸ್ನಲ್ಲಿ ನಿನ್ನ ಹಿಂಸೆ ಕೊಡೋ ಸೈಕೋ ಬಾಸ್ ಇಲ್ಲಿ ನಿನ್ನ ತಮ್ಮ ತಂಗಿ ಜೊತೆ ಹೆಂಗೆ ಮಕ್ಕಳ ಥರ ಆಡ್ತಿದ್ದಾನೆ ಅಂತ. ಇವನು ಸೈಕೋ ಅಲ್ಲ ಕಣೆ, ಸಖತ್ ಸ್ವೀಟು. ಮಿಲನ ಸಣ್ಣ ಕೋಪದಿಂದ: ಸುಮ್ಮನಿರೇ ಚಿತ್ರ, ಇವನ ಈ ಮುಖ ನೋಡಿ ಮೋಸ ಹೋಗಬೇಡ. ಸೋಮವಾರ ಆಫೀಸ್ಗೆ ಹೋದರೆ ಗೊತ್ತಾಗುತ್ತೆ ಅವನ ಅಸಲಿ ಬಣ್ಣ. ತೋಟಕ್ಕೆ ತಲುಪಿದ ಮೇಲೆ ಶಾರದಾ ಅವರು ತೋಟದ ಬಾವಿಯಿಂದ ತಣ್ಣನೆ ನೀರು ಸೇದಿ ಎಲ್ಲರಿಗೂ ಕುಡಿಯಲು ಕೊಟ್ಟರು. ಅಭಯ್ ಒಂದು ಹಸಿರು ಹುಲ್ಲಿನ ದಿಬ್ಬದ ಮೇಲೆ ಪಂಚೆ ಸವರಿಕೊಂಡು ಕುಳಿತಿದ್ದ.
ಮಿಲನ ಎಲ್ಲರಿಗೂ ತೋಟದ ತಾಜಾ ಎಳನೀರನ್ನು ಕತ್ತರಿಸಿ ಕೊಡುತ್ತಿದ್ದಳು. ಅಭಯ್ಗೆ ಎಳನೀರು ಕೊಡಲು ಮಿಲನ ಅವನ ಹತ್ತಿರ ಬಂದಾಗ ಇಬ್ಬರ ಕಣ್ಣುಗಳು ಮತ್ತೆ ಒಂದಾದವು. ಪಂಚೆ ಉಟ್ಟುಕೊಂಡಿದ್ದ ಅಭಯ್ನ ಆ ಹೊಸ ರೂಪವನ್ನು ಮಿಲನ ಕಣ್ಣು ಮುಟುಕಿಸದೆ ನೋಡುತ್ತಿದ್ದಳು. ಅಭಯ್ ಮೆಲ್ಲನೆ ಎದ್ದು ಅವಳ ತೀರ ಹತ್ತಿರ ಬಂದು ಎಳನೀರು ಹಿಡಿಯುವ ನೆಪದಲ್ಲಿ ಅವಳ ಬೆರಳುಗಳನ್ನು ಮೆಲ್ಲಗೆ ಒತ್ತಿದ್ದನು. ಮಿಲನಾಳ ಮುಖ ಒಮ್ಮೆಗೆ ಕೆಂಪಾಯಿತು. ಅಷ್ಟರಲ್ಲಿ ನಿಶಬ್ದವಾಗಿದ್ದ ಆ ತೋಟದಲ್ಲಿ ಅಭಯ್ನ ಐಫೋನ್ ಜೋರಾಗಿ ರಿಂಗಾಯಿತು. ಸ್ಕ್ರೀನ್ ಮೇಲೆ ವೀಣಾ ಎಂದು ಹೆಸರು ಮೂಡಿಬರುತ್ತಿತ್ತು. ಬೆಂಗಳೂರಿನಲ್ಲಿ ಶನಿವಾರ ಬೆಳಿಗ್ಗೆಯಿಂದಲೂ ಅಭಯ್ ನಾಪತ್ತೆಯಾಗಿರುವುದನ್ನು, ಭಾನುವಾರದವರೆಗೂ ಮನೆಗೆ ಬಾರದೇ ಇರುವುದನ್ನು ನೋಡಿ ವೀಣಾಗೆ ತಡೆಯಲಾಗದೆ ಫೋನ್ ಮಾಡಿದ್ದಳು. ಅಭಯ್ ಕಿರಿಕಿರಿ ಮಾಡಿಕೊಳ್ಳುತ್ತಾ ಫೋನ್ ರಿಸೀವ್ ಮಾಡಿ, ಹೇಳು ವೀಣಾ, ಯಾಕೆ ಕಾಲ್ ಮಾಡ್ತಿದ್ದೀಯಾ ಎಂದು ಗತ್ತಿನಿಂದ ಕೇಳಿದನು. ವೀಣಾ ಫೋನ್ನಲ್ಲಿಯೇ ತುಂಬ ಕೋಪ ಮತ್ತು ಅಸೂಯೆಯಿಂದ ಚೀರುತ್ತಾ, ಅಭಯ್ ಎಲ್ಲಿದೆಯಾ ನೀನು? ಶನಿವಾರ ಬೆಳಿಗ್ಗೆಯಿಂದ ನಿನ್ನ ಫೋನ್ ರೀಚ್ ಆಗ್ತಿರ್ಲಿಲ್ಲ, ಮನೆಗೂ ಬಂದಿಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ನಿನ್ನ ಬಗ್ಗೆ ಕೇಳ್ತಿದ್ದಾರೆ, ಎಲ್ಲಿದ್ದೀಯಾ ಈಗ? ಅಭಯ್ ತೋಟದ ಸುತ್ತಲೂ ನೋಡುತ್ತಾ, ನಾನು ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಮಳೆಗೆ ರಸ್ತೆ ಬ್ಲಾಕ್ ಆಗಿದೆ, ಅದಕ್ಕೆ ಇಲ್ಲೇ ಇರಬೇಕಾಗಿ ಬಂತು. ಅದೇ ಸಮಯದಲ್ಲಿ ಮಿಲನ ಪಕ್ಕದಲ್ಲೇ ನಿಂತಿದ್ದರಿಂದ ಸುನೀಲ್ ಎಳನೀರು ಕುಡಿಯುವಾಗ ತಮಾಷೆ ಮಾಡಿದ್ದಕ್ಕೆ ಅವಳು ಜೋರಾಗಿ, ಹೇ ಸುನೀಲ್, ಸುಮ್ಮನೆ ಕುಡಿ, ಬಟ್ಟೆ ಮೇಲೆ ಚೆಲ್ಕೋಬೇಡ ಎಂದು ಗದರಿಸಿದಳು. ಮಿಲನಾಳ ಆ ಧ್ವನಿ ಫೋನ್ ಮೂಲಕ ನೇರವಾಗಿ ಬೆಂಗಳೂರಿನಲ್ಲಿದ್ದ ವೀಣಾಳ ಕಿವಿಗೆ ಬಿತ್ತು. ವೀಣಾಳ ತಲೆಯಲ್ಲಿ ಒಮ್ಮೆಗೆ ಅನುಮಾನದ ಕೀಟ ಕಚ್ಚಿತ್ತು. ಆ ಧ್ವನಿ ಬೇರೆ ಯಾರದ್ದೂ ಅಲ್ಲ, ತಾನು ದ್ವೇಷಿಸುವ ಮಿಲನಾಳದ್ದೇ ಎಂದು ಅವಳಿಗೆ ಖಾತ್ರಿಯಾಯಿತು. ವೀಣಾ ನೆತ್ತಿಗೆ ಸಿಟ್ಟು ಏರಿ ಕಿರ್ಚುತ್ತಾ, ಅಭಯ್, ಅದು ಯಾರು? ಆ ಧ್ವನಿ ಮಿಲನಾಳದ್ದ ಅಲ್ವಾ? ನೀನು ಅವಳ ಊರಿಗೆ ಹೋಗಿದ್ದೀಯಾ? ಮಿಲನ ನಿನ್ನ ಜೊತೆ ಇದ್ದಾಳ ಈಗ? ಇಬ್ಬರು ಒಟ್ಟಿಗೆ? ಅವಳ ಕಿರುಚಾಟ ಕೇಳಿ ಅಭಯ್ಗೆ ಅಸಹ್ಯವಾಯಿತು. ಅವನ ರಗಡ್ ಕಂಠ ಮತ್ತೆ ಜೋರಾಯಿತು. ಅಭಯ್ ಖಡಕ್ಕಾಗಿ, ಏಯ್ ವೀಣಾಕ್ಕ, ಸಾಕು ನಿಲ್ಲಿಸು ನಿನ್ನ ಡ್ರಾಮಾ. ನಾನು ಎಲ್ಲಿದ್ದೀನಿ, ಯಾರ ಜೊತೆ ಇದ್ದೀನಿ ಅನ್ನೋದೆಲ್ಲ ನಿನಗೆ ಅನಗತ್ಯ. ಅದೆಲ್ಲ ನಿನಗೆ ಯಾಕೆ ಬೇಕು? ನನ್ನ ಪರ್ಸನಲ್ ಲೈಫ್ನಲ್ಲಿ ತಲೆ ಹಾಕೋಕ್ಕೆ ಬರಬೇಡ. ಇಡೀ ಫೋನ್ ಎಂದು ಹೇಳಿ ಅವಳ ಮಾತು ಮುಗಿಯುವ ಮುನ್ನವೇ ಸಿಟ್ಟಿನಿಂದ ಫೋನ್ ಕಟ್ ಮಾಡ್ದ. ಅಭಯ್ ಫೋನ್ ಕಟ್ ಮಾಡುತ್ತಿದ್ದಂತೆ ಬೆಂಗಳೂರಿನ ಬಂಗಲೆಯಲ್ಲಿದ್ದ ವೀಣಾಗೆ ಇಡೀ ಮೈಯೆಲ್ಲ ಉರಿದು ಬೂದಿಯಂತಾಯಿತು. ಅಭಯ್ ಆ ಹಳ್ಳಿ ಹುಡುಗಿ ಮಿಲನಾಗೋಸ್ಕರ ತನ್ನ ಮೇಲೆಯೇ ಚೀರಿದ್ದನ್ನು ಅವಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ವೀಣಾ ರೂಮ್ನಲ್ಲಿ ಅತ್ತಿತ್ತ ಇಂಗು ತಿಂದ ಮಂಗನಂತೆ ಓಡಾಡುತ್ತಾ ಹಲ್ಲು ಕಡಿಯುತ್ತಾ, ಎಷ್ಟೊಂದು ಕೊಬ್ಬು ಈ ಅಭಯ್ಗೆ, ತನ್ನ ಸ್ವಂತ ದೊಡ್ಡಮ್ಮ ಮಗಳು ಅನ್ನೋ ಮರ್ಯಾದೆನೂ ಇಲ್ಲದೆ ಆ ಹಳ್ಳಿ ಹುಡುಗಿ ಪರವಾಗಿ ನನ್ನ ಮೇಲೆ ಆರ್ಭಟಿಸುತ್ತಾನಾ? ಅವರಿಬ್ಬರ ನಡುವೆ ಖಂಡಿತ ಏನೋ ನಡೀತಿದೆ. ಇವತ್ತೇ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನಿಗೆ, ಗೋಪಾಲ್ ವರ್ಮ ಮತ್ತು ವನಜಾಕ್ಷಿ ಹತ್ತಿರ ಹೋಗಿ ಇವನ ಅಸಲಿ ಬಣ್ಣ ಬಯಲು ಮಾಡ್ತೀನಿ. ಆ ಮಿಲನಾಳನ್ನು ಈ ಮನೆಯಿಂದ, ಆಫೀಸಿನಿಂದ ಶಾಶ್ವತವಾಗಿ ಗೇಟ್ ಪಾಸ್ ಕೊಡಿಸದೆ ಇದ್ದರೆ ನನ್ನ ಹೆಸರು ವೀಣಾನೇ ಅಲ್ಲ. ಸಿಟ್ಟಿನಿಂದ ಕೆಂಡವಾದ ವೀಣಾ ತಕ್ಷಣ ಕೆಳಮಹಡಿಯಲ್ಲಿದ್ದ ಗೋಪಾಲ್ ವರ್ಮ ಅವರ ರೂಮಿನ ಕಡೆಗೆ ಹೆಜ್ಜೆ ಹಾಕಿದ್ದಳು. ಇತ್ತ ಹಳ್ಳಿಯ ತೋಟದಲ್ಲಿ ಅಭಯ್ ಕೋಪದಿಂದ ಫೋನ್ ಜೇಬಿಗೆ ಇಟ್ಟು ಮಿಲನಾಳ ಕಡೆ ನೋಡಿದನು. ವೀಣಾಳ ಕಿರುಚಾಟದಿಂದ ಫೋನ್ ಸ್ಪೀಕರ್ನಲ್ಲಿ ಮಿಲನಾಗೂ ಎಲ್ಲ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿದ್ದವು. ಅವಳ ಮುಖದಲ್ಲೂ ಒಂದು ಸಣ್ಣ ಆತಂಕ ಮೂಡಿತ್ತು. ವೀಣಾ ಈಗಾಗಲೇ ಬೆಂಗಳೂರಿನ ಮನೆಯಲ್ಲಿ ತನ್ನ ಅಪ್ಪ ಅಮ್ಮನಿಗೆ ಕಿವಿ ತುಂಬಲು ಪ್ಲಾನ್ ಮಾಡ್ತಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಯಿತು. ಮಿಲನ ಎಳನೀರು ಕತ್ತರಿಸುವ ಕತ್ತರಿಯನ್ನು ಪಕ್ಕಕ್ಕಿಟ್ಟು ಆತಂಕದಿಂದ, ನೋಡಿದ್ರ ಸರ್, ನಾನಿಲ್ಲಿ ನೆಮ್ಮದಿಯಾಗಿ ಇರೋಕೋ ನಿಮ್ಮ ಕಡೆಯವರು ಬಿಡ್ತಿಲ್ಲ. ವೀಣಾ ಮೇಡಮ್ ಈಗಾಗಲೇ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಇನ್ನು ಸೋಮವಾರ ನಾನು ಆಫೀಸ್ಗೆ ಬಂದರೆ ಅಲ್ಲಿ ಯಾವ ಬೆಂಕಿ ಕಾದಿದೆಯೋ ಏನೋ. ಅಭಯ್ ತನ್ನ ಪಂಚೆಯನ್ನು ಸರಿಪಡಿಸಿಕೊಳ್ಳುತ್ತಾ ತನ್ನ ಎಂದಿನ ರಗಡ್ ಮತ್ತು ಧೈರ್ಯದ ಶೈಲಿಯಲ್ಲಿ ಮೆಲ್ಲಗೆ ನಕ್ಕನು. ಅಭಯ್ ರಿಲ್ಯಾಕ್ಸ್ ಮಿಲನ, ಬೆಂಗಳೂರಲ್ಲಿ ವೀಣಾ ಏನೇ ಡ್ರಾಮಾ ಮಾಡಿದ್ರೋ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ಅವಳು ನನ್ನ ದೊಡ್ಡವನ ಮಗಳಾಗಿರ್ಬೋದು, ಆದರೆ ಈ ಅಭಯ್ ವರ್ಮ ಯಾರ ಬೆದರಿಕೆಗೂ ಬಗ್ಗಲ್ಲ. ನಿನ್ನ ಧೈರ್ಯವಾಗಿ ಇರು, ನಿನ್ನ ಊರನ್ನು ಎಂಜಾಯ್ ಮಾಡು. ಅವನ ಆ ಖಡಕ್ ಮಾತುಗಳು ಮಿಲನಾಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಸಮಾಧಾನ ತಂದರು. ಸೋಮವಾರ ಬೆಂಗಳೂರಿಗೆ ಮರಳಿದಾಗ ಕಾದಿರುವ ಕೌಟುಂಬಿಕ ಮತ್ತು ಆಫೀಸ್ ಯುದ್ಧದ ಮುನ್ಸೂಚನೆ ಇಬ್ಬರನ್ನೂ ಕಾಡತೊಡಗಿತು. ಭಾನುವಾರ ಮಧ್ಯಾಹ್ನ ಬಿಸಿಲು ಜೋರಾಗಿದ್ದರಿಂದ ಸುನೀಲ್ ಅಕ್ಕ, ಈ ಸಾಹೇಬ್ರಿಗೆ ಬೋರ್ ಆಗ್ತಿದೆ ಅನಿಸುತ್ತೆ, ನಾವು ಕೆರೆಗೆ ಹೋಗಿ ಈಜೋಣ ಎಂದು ಅಭಯ್ನನ್ನು ಬಲವಂತ ಮಾಡಿದ. ಶಾರದಾ ಮತ್ತು ಗೀತಾ ಮನೆಯಲ್ಲಿ ಅಡುಗೆ ಕೆಲಸ ಇದೆ ಎಂದು ಬೇಗನೆ ಮನೆಗೆ ಮರಳಿದರು. ಈಗ ತೋಟದ ಹತ್ತಿರ ಇದ್ದ ಕೆರೆಯ ದಡದಲ್ಲಿ ಅಭಯ್, ಮಿಲನ, ಸುನೀಲ್ ಮತ್ತು ಚಿತ್ರ ಮಾತ್ರ ಉಳಿದುಕೊಂಡಿದ್ದರು. ಅಭಯ್ ಪಂಚೆ ಮತ್ತು ಶರ್ಟ್ನಲ್ಲಿದ್ದರು. ಸುನೀಲ್ ಹಠಕ್ಕೆ ಮಣಿದು ಅನಿವಾರ್ಯವಾಗಿ ಶರ್ಟ್ ತೆಗೆದಿಡಬೇಕಾಯಿತು. ಸುನೀಲ್ ಅಭಯ್ನನ್ನು ಒಳಕ್ಕೆ ಎಳೆಯುತ್ತಿದ್ದರೆ ಮಿಲನ ದಡದಲ್ಲಿ ನಿಂತು ಗಂಭೀರವಾಗಿ ನೋಡುತ್ತಿದ್ಲು. ಅಭಯ್ ಶರ್ಟ್ ತೆಗೆದಾಗ ಬೆಂಗಳೂರಿನ ಜಿಮ್ನಲ್ಲಿ ಕಷ್ಟಪಟ್ಟು ರೂಪಿಸಿದ್ದ ಅವನ ಸಿಕ್ಸ್ ಪ್ಯಾಕ್ ಬಾಡಿ ಬಿಸಿಲಿಗೆ ಹೊಳೆಯುತ್ತಿತ್ತು. ಅದನ್ನು ನೋಡಿದ ತಕ್ಷಣ ಕೆರೆಯ ದಡದಲ್ಲಿದ್ದ ಚಿತ್ರ ಕಣ್ಣುಗಳು ಅರಳಿದವು. ಚಿತ್ರ ಬಾಯಿ ತೆರೆದು ನೋಡುತ್ತಾ, ಅಮ್ಮ ಮಿಲನ, ಇವನೇನಿದು ಹೀಗಿದ್ದಾನೆ? ಇವನ ಮೈಕಟ್ಟು ನೋಡಿದರೆ ಇವರು ಬಾಸ್ ಅಲ್ಲ, ಇವರು ಬೇರೆ ಯಾರೋ ಬಾಡಿ ಬಿಲ್ಡರ್ ಥರ ಇದ್ದಾರಲ್ಲ
ಇವರ ಮುಂದೆ ನಿಂತರೆ ನಾವೆಲ್ಲ ಕಡ್ಡಿ ಥರ ಕಾಣ್ತೀವಿ. ಚಿತ್ರ ಸಂಪೂರ್ಣವಾಗಿ ಅಭಯ್ನ ವ್ಯಕ್ತಿತ್ವಕ್ಕೆ ಫ್ಲಾಟ್ ಆಗಿ ಹೋದಳು. ಅವಳು ಅಭಯ್ಗೆ ಹತ್ತಿರವಾಗಿ, ಸರ್, ನೀವು ಸಿಟಿಗೆ ಹೋಗೋ ಮುಂಚೆ ನನ್ನ ಜೊತೆ ಒಂದು ಫೋಟೋ ಕೊಡ್ತೀರಾ ಎಂದು ನಾಚುತ್ತಾ ಕೇಳಿದಳು. ಅತ್ತ ಕೆರೆಯ ನೀರಿನಲ್ಲಿದ್ದ ಅಭಯ್ ಮಾತ್ರ ಮಿಲನಾಳ ಈ ಮುಜುಗರ ಮತ್ತು ಅಸೂಯೆಯನ್ನು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದ. ಅವಳು ಚಿತ್ರಾಳ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಿರುವುದನ್ನು ನೋಡಿ ಅವನ ಮುಖದಲ್ಲಿ ಆ ಗೆಲುವಿನ ನಗು ಮೂಡಿತ್ತು. ಅವನು ಮೆಲ್ಲನೆ ನೀರಿನಿಂದ ಹೊರಬಂದು ತನ್ನ ತೇವವಾದ ಕೂದಲನ್ನು ಸ್ಟೈಲ್ ಆಗಿ ಹಿಂದಕ್ಕೆ ತಳ್ಳುತ್ತಾ ನೇರವಾಗಿ ಮಿಲನಾಳ ಕಡೆ ನಡೆದು ಬಂದನು. ಅವನ ಕಣ್ಣೋಟದಲ್ಲಿ ತನ್ನ ಬಾಡಿ ನೋಡಿ, ನಿನ್ನ ಗೆಳತೆ ಫ್ಲಾಟ್ ಆಗಿದ್ದಾಳೆ, ಆದರೆ ನಿನ್ನ ಕಣ್ಣುಗಳು ಯಾಕೆ ನನ್ನನ್ನೇ ಹುಡುಕ್ತಿದ್ದಾವೆ ಎನ್ನುವಂತಹ ತೀಕ್ಷ್ಣವಾದ ಮತ್ತು ತುಂಟತನದ ನೋಟವಿತ್ತು. ಅವನು ಹತ್ತಿರ ಬರುತ್ತಿರುವುದನ್ನು ನೋಡಿ ಮಿಲನ ಅಲ್ಲಿಂದ ಜಸ್ಟ್ ಎಸ್ಕೇಪ್ ಆಗಲು ಹೋದಳು. ಆದರೆ ಅಭಯ್ ಅವಳಿಗೆ ಆ ಚಾನ್ಸ್ ಕೊಡಲೇ ಇಲ್ಲ. ತಕ್ಷಣ ಮುನ್ನುಗ್ಗಿ ಕೆರೆಯ ದಡದಲ್ಲಿ ದೊಡ್ಡ ಮರದ ಮರೆಯಲ್ಲಿ ಅವಳು ದಾಟಿ ಹೋಗದಂತೆ ತನ್ನ 2 ಕೈಗಳನ್ನು ಮರಕ್ಕೆ ಆನಿಸಿ ದಾರಿ ಬ್ಲಾಕ್ ಮಾಡಿ ನಿಂತುಕೊಂಡ. ಮಿಲನ ಒಮ್ಮೆಗೆ ಗಾಬರಿಯಾಗಿ ಅಲ್ಲೇ ಸ್ಟಕ್ ಆದ್ಲು. ಅಭಯ್ನ 6 ಪ್ಯಾಕ್ ಮೈಕಟ್ಟು ತನಗಿಂತ ಕೇವಲ 1 ಇಂಚು ದೂರದಲ್ಲಿದೆ ಎಂದು ತಿಳಿದಾಗ ಅವಳ ಹೃದಯದ ಬಡಿತ ಡಬಲ್ ಆಯಿತು. ಅವಳು ಮುಜುಗರ ಮತ್ತು ನಾಚಿಕೆಯಿಂದ ಕಣ್ಣುಗಳನ್ನು ಬೇರೆ ಕಡೆ ತಿರುಗಿಸಲು ಪ್ರಯತ್ನಿಸಿದಳು. ಅಭಯ್ ಅವಳ ಮುಖಕ್ಕೆ ತೀರ ಹತ್ತಿರ ತನ್ನ ಕಂಠದಲ್ಲಿ ಪೂರ್ತಿ ತುಂಟತನ ತುಂಬಿಕೊಂಡ. ಏನ್ರಿ ಮಿಲನ, ನಿಮ್ಮ ಫ್ರೆಂಡ್ ನನ್ನ ಫೋಟೋಗೋಸ್ಕರ ಆಸೆ ಪಡ್ತಿದ್ದಾಳೆ, ಹಾಗೆ ಜಸ್ಟ್ ಹೊಗಳ್ತಿದ್ದಾಳೆ ಅಷ್ಟೇ, ಆದರೆ ನೀವ್ಯಾಕೆ ಅಷ್ಟೊಂದು ಕೋಪ ಬರ್ತಿದೆ? ನನ್ನ 6 ಪ್ಯಾಕ್ ನೋಡಿ ನಿಮಗೆ ಮುಜುಗರ ಆಗ್ತಿದ್ಯಾ ಅಥವಾ ಒಳಗೊಳಗೆ ಬೇರೆ ಏನೂ ಆಗ್ತಿದೆಯಾ? ಅಭಯ್ ಇಷ್ಟು ಓಪನ್ ಆಗಿ ಅಷ್ಟೇ ರೊಮ್ಯಾಂಟಿಕ್ ಆಗಿ ಕೆಣಕುವಾಗ ಮಿಲನಾಳ ಮುಖ ಪೂರ್ತಿ ಕೆಂಪಾಯಿತು. ಅವನ ಬಿಸಿ ಉಸಿರು ಅವಳ ಕೆನ್ನೆಗೆ ತಾಗುತ್ತಿತ್ತು. ಅವಳು ತನ್ನ ಸಣ್ಣ ಕೋಪವನ್ನು ಹಾಗೆ ಉಳಿಸಿಕೊಂಡು ಅವನ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡಲು ಯತ್ನಿಸಿದಳು. ಮಿಲನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದ್ದರೂ ಧ್ವನಿ ಗಟ್ಟಿ ಮಾಡಿಕೊಂಡು, ಪ್ಲೀಸ್ ಸರ್, ಸ್ವಲ್ಪ ದೂರ ನಿಲ್ಲಿ, ಅಲ್ಲಿ ಚಿತ್ರ ಇದ್ದಾಳೆ, ಅವಳು ನೋಡಿದರೆ ಏನು ಅನ್ಕೊಂತಾಳೆ? ನಿಮ್ಮ ಈ ಬಾಸ್ ಕತ್ತು ಏನಿದ್ರು ಆಫೀಸ್ನಲ್ಲಿ ಇರಲಿ, ಇಲ್ಲಿ ನಮ್ಮ ಹಳ್ಳಿಗೆ ಬಂದು ನನ್ನನ್ನು ಕಾಡೋದು ಬಿಟ್ಟು ಸ್ವಲ್ಪ ಸುಮ್ಮನಿರಿ. ಅಭಯ್ ಅವಳ ಸ್ವೀಟ್ ಆದ ಕೋಪವನ್ನು ನೋಡಿ ಮೆಲ್ಲಗೆ ನಕ್ಕನು. ಅವನ ಕಣ್ಣುಗಳು ಅವಳ ಮುಖದ ಮೇಲೆಯೇ ಸ್ಥಿರವಾಗಿದ್ದವು. ಚಿತ್ರ ಮತ್ತು ಸುನಿಲ್ ಕೆರೆಯ ಮತ್ತೊಂದು ಬದಿಯಲ್ಲಿ ನೀರು ಆಟ ಆಡುತ್ತಾ ಫುಲ್ ಬ್ಯುಸಿಯಾಗಿದ್ರು. ಹಾಗಾಗಿ ಇವರ ಕಡೆ ಗಮನವೇ ಇರಲಿಲ್ಲ. ಆ ಮರದ ಮರೆಯಲ್ಲಿ ಮಧ್ಯಾಹ್ನದ ಆ ಹಿತವಾದ ಬಿಸಿಲಿನಲ್ಲಿ ಇವರಿಬ್ಬರ ಕಣ್ಣೋಟ ಒಂದಾದಾಗ ಆಫೀಸ್ನಲ್ಲಿದ್ದ ಹಳೆ ದ್ವೇಷವೆಲ್ಲ ಕರಗಿ ನೀರಾಗುತ್ತಿತ್ತು. ಇಬ್ಬರ ಮನಸ್ಸಿನಲ್ಲೂ ಸದ್ದಿಲ್ಲದೆ ಹೊಸದೊಂದು ಪ್ರೀತಿಯ ಕಾವ್ಯ ಶುರುವಾಗುತ್ತಿತ್ತು. ಮಿಲನಗೆ ಯಾಕೋ ಅಲ್ಲಿ ಅಭಯ್ನ ತೀಕ್ಷ್ಣ ನೋಟವನ್ನು ಎದುರಿಸಲು ಸಾಧ್ಯವೇ ಆಗಲಿಲ್ಲ. ಅವಳ ಎದೆ ಹೊಡೆತ ಜೋರಾಗಿತ್ತು, ಮುಖದಲ್ಲಿ ನಾಚಿಕೆ ಎದ್ದು ಕಾಣ್ತಿತ್ತು. ಅಲ್ಲಿ ಇನ್ನು ಒಂದು ಕ್ಷಣ ನಿಂತರೂ ತಾನು ಅವನ ಮುಂದೆ ಸೋತು ಹೋಗುತ್ತೇನೆ ಎಂದು ತಿಳಿದು ಮಿಲನ ತಕ್ಷಣ ಅವನ ಕೈಗಳ ಕೆಳಗಿನಿಂದ ನುಸುಳಿಕೊಂಡು ಮುಖ ಮುಚ್ಚಿಕೊಂಡು ವೇಗವಾಗಿ ಮನೆಗೆ ಓಡಿಬಿಟ್ಟಳು. ಅವಳು ಓಡುವುದನ್ನೇ ನೋಡುತ್ತಿದ್ದ ಅಭಯ್ ತನ್ನ ತಲೆಯ ಹಿಂಭಾಗಕ್ಕೆ ಕೈ ಸವರಿಸಿಕೊಳ್ಳುತ್ತಾ ಮನಸಾರಿ ನಕ್ಕನು. ಆಫೀಸ್ನ ಹಠಮಾರಿ ಹುಡುಗಿ ತನ್ನ ಕಣ್ಣೋಟಕ್ಕೆ ಹೀಗೆ ನಾಚಿ ಓದಿದ್ದನ್ನು ಕಂಡು ಅವನಿಗೆ ಒಳಗೊಳಗೆ ವಿಚಿತ್ರವಾದ ಅನುಭವವಾಗ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸುನಿಲ್ ಮತ್ತು ಅಭಯ್ ಇಬ್ಬರು ಕೆರೆಯಿಂದ ಎದ್ದು ಮನೆ ಕಡೆ ನಡೆದರು. ಚಿತ್ರ ಕೂಡ ಬಾಯ್ ಸರ್, ನಾಳೆ ಸಿಗೋಣ ಎಂದು ತನ್ನ ಮನೆಗೆ ಹೊರಟು ಹೋದಳು. ಸಂಜೆಯಾಗುತ್ತಿದ್ದಂತೆ ಹಳ್ಳಿಯ ಮೇಲೆ ಕತ್ತಲು ಆವರಿಸಿತ್ತು. ಮಳೆಯ ನಂತರದ ತಣ್ಣನೆಯ ವಾತಾವರಣ ಇಡೀ ಮನೆಗೆ ಒಂದು ಮೌನವನ್ನು ತಂದಿತ್ತು. ಹಜಾರದಲ್ಲಿ ಕಂದೀಲನ್ನು ಹಚ್ಚಿಡಲಾಗಿತ್ತು. ಮರುದಿನ ಸೋಮವಾರ ಬೆಳಿಗ್ಗೆ ಮಿಲನ ಬೆಂಗಳೂರಿಗೆ ಹೊರಡಬೇಕಾಗಿದ್ದರಿಂದ ಮನೆಯವರೆಲ್ಲರ ಮುಖದಲ್ಲೂ ಒಂದು ರೀತಿಯ ಬೇಸರ ಮೂಡಿತ್ತು. ಕೋಣೆಯ ಮೂಲೆಯಲ್ಲಿ ಕುಳಿತಿದ್ದ ಸುನಿಲ್ ಯಾಕೋ ತುಂಬ ಬೇಸರದಿಂದ ಅಕ್ಕನ ಹತ್ತಿರ ಬಂದು ಕೂತನು. ಸುನಿಲ್ ಅಳು ಮುಂಚಿಯಾಗಿ ಅವಳ ಕೈ ಹಿಡಿದು, ಅಕ್ಕ, ನಾಳೆ ಬೆಳಿಗ್ಗೆನೆ ನೀನು ಬೆಂಗಳೂರಿಗೆ ಹೊರಟು ಹೋಗ್ತಿದ್ದೀಯಲ್ಲೇ, ನನಗೆ ತುಂಬ ಬೇಜಾರಾಗ್ತಿದೆ ಕಣೆ. ನೀನು ಇಲ್ಲದೆ ಇರೋಕೆ ನನಗಿಲ್ಲಿ ಬೇಸರ ಆಗುತ್ತೆ. ಇನ್ನು ಕೆಲವು ದಿನ ಇಲ್ಲೇ ಇರಬಾರ್ದಿತ್ತಾ ಎಂದು ಕಣ್ಣೀರು ಹಾಕಿದ. ತಮ್ಮನ ಅಳು ನೋಡಿ ತಂಗಿ ಗೀತಾಳಿಗೂ ತಡೆಯಲಾಗಲಿಲ್ಲ. ಅವಳು ಓಡಿ ಬಂದು ಮಿಲನಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳು ಶುರು ಮಾಡಿದಳು. ಹೌದಕ್ಕ, ನೀನು ಹೋದ್ಮೇಲೆ ಈ ಮನೆ ಒಂಟಿ ಒಂಟಿ ಅನಿಸುತ್ತೆ ಎಂದಳು. ಅಡುಗೆ ಮನೆಯಲ್ಲಿ ಊಟ ಸಿದ್ಧಪಡಿಸುತ್ತಾ ಅಮ್ಮ ಶಾರದಾ ಅವರಿಗೂ ಮಗಳು ನಾಳೆ ಹೋದರೆ ಮತ್ತೆ ಯಾವಾಗ ಬರ್ತಾಳೋ ಎಂಬ ತಳಮಳ ಶುರುವಾಗಿತ್ತು. ಆದರೆ ತಾನು ಅತ್ತರೆ ಮಕ್ಕಳು ಇನ್ನೂ ಧೃತಿಗೆಡುತ್ತಾರೆ ಎಂದು ಅವರು ತನ್ನ ಕಣ್ಣೀರನ್ನು ಬಚ್ಚಿಟ್ಟುಕೊಳ್ಳಲು ಒದ್ದಾಡುತ್ತಿದ್ದರು. ತಮಗಾಗಿ, ತಮ್ಮ ಸಂಸಾರದ ಕಷ್ಟಕ್ಕಾಗಿ ಅಷ್ಟು ದೂರದ ಸಿಟಿಗೆ ಹೋಗಿ ಒಬ್ಬಂಟಿಯಾಗಿ ದುಡಿಯುತ್ತಿರುವ ಮಗಳ ಮೇಲಿನ ಮಮತೆ ಮತ್ತು ಹೆಮ್ಮೆ ಅವರಲ್ಲಿ ಜಾಸ್ತಿನೇ ಇತ್ತು. ಅವರು ನಿಧಾನವಾಗಿ ಹೊರಗೆ ಬಂದು ಮಿಲನಾಳ ತಲೆ ಸವರುತ್ತಾ ಕಣ್ಣೊರೆಸಿಕೊಂಡಿದ್ದರು. ಮಿಲನ ತನ್ನ ಇಬ್ಬರು ಒಡ ಹುಟ್ಟಿದವರನ್ನು ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡು, ಅಯ್ಯೋ ಹುಚ್ರ, ನಾನೇನು ಶಾಶ್ವತವಾಗಿ ಹೋಗ್ತಿಲ್ವಲ್ಲ, ದಿನ ಫೋನ್ ಮಾಡ್ತೀನಿ, ಚೆನ್ನಾಗಿ ಓದ್ಕೋಬೇಕು, ಅಮ್ಮನಿಗೆ ಕಾಟ ಕೊಡಬಾರ್ದು ಆಯ್ತಾ ಎಂದು ಸಮಾಧಾನ ಮಾಡ್ತಿದ್ಲು. ಹಜಾರದ ಬಾಗಿಲ ಬಳಿ ನಿಂತಿದ್ದ ಅಭಯ್
ಇಡೀ ದೃಶ್ಯವನ್ನು ಮೌನವಾಗಿ ನೋಡ್ತಿದ್ದನು. ಸದಾ ಹಣ, ಅಂತಸ್ತು, ಬಿಸ್ನೆಸ್ ಮತ್ತು ಕಾಂಪಿಟೇಷನ್ ಅಂತ ಬದುಕುತ್ತಿದ್ದ ಅವನಿಗೆ ಈ ಕೌಟುಂಬಿಕ ಪ್ರೀತಿಯ, ಅಕ್ಕ ತಮ್ಮಂದಿರ ನಡುವಿನ ಅಕ್ಕರೆ, ತಾಯಿಯ ನಿಷ್ಕಲ್ಮಶ ಮಮತೆಯ ದೃಶ್ಯ ಮನಸ್ಸಿಗೆ ಏನೋ ಒಂಥರ ರೀತಿಯ ಮುದ ನೀಡ್ತಿತ್ತು. ಅವನಿಗೆ ಮೊದಲ ಬಾರಿಗೆ ಅರ್ಥವಾಯಿತು, ಮಿಲನಾ ಕೇವಲ ಆಫೀಸ್ನಲ್ಲಿ ತನಗೆ ಎದುರು ನಿಲ್ಲುವ ಒಬ್ಬ ಸಾಮಾನ್ಯ ಹುಡುಗಿಯಲ್ಲ. ಅವಳ ಹಿಂದೆ ಒಂದು ಇಡೀ ಕುಟುಂಬದ ಜವಾಬ್ದಾರಿ ಇದೆ. ಅವಳ ಮುಗ್ಧತೆಯ ಹಿಂದೆ ಇಷ್ಟೊಂದು ದೊಡ್ಡ ಪ್ರೀತಿಯ ಸಾಮ್ರಾಜ್ಯವಿದೆ ಎಂದು. ಅವಳ ಮೇಲಿದ್ದ ಸಿಟ್ಟು, ದರ್ಪ ಎಲ್ಲವೂ ಕರಗಿ ಅವಳನ್ನು ಸದಾ ರಕ್ಷಿಸಬೇಕು ಎಂಬ ಭಾವನೆ ಅವನ ಕಠಿಣ ಹೃದಯದಲ್ಲಿ ಮೊಳಕೆಯೊಡೆಯತೊಡಗಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.